ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಸೋ ಗ್ರೇಟ್ಫುಲ್. ಸೊ ಯಾಕಂದರೆ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಏನು ನಿಮ್ಮಿಂದ ನಾನು ಭಾವಿಸ್ತಾ ಇದ್ದೆ, ಸೊ ಆ ಸಪೋರ್ಟ್ ನನಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ತುಂಬ ಖುಷಿಯಾಗಿದ್ದೇನೆ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಯಾವ್ದು ಬಿರಿಯಾನಿ ವಿಡಿಯೋ ಹಾಕಿದ್ದೆ. ಸೊ ಅದ್ರ ಜೊತೆಗೆ ಒಂದು ರೆಸಿಪಿ ಆ್ಯಡ್ ಮಾಡಿದ್ದೆ. ಆ ರೆಸಿಪಿ ಏನಂತ ಹೇಳಿ ಅಂತ ಕಮೆಂಟ್ ಮಾಡಿದೆ. ಸೊ ಆ ರೆಸಿಪಿ ನೇಮ್ ಬಂದು ಚಿಕನ್ ಪೆಪ್ಪರ್ ಗ್ರೇವಿ. ಸೊ ಅದನ್ನು ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನ. ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ನೋಡೋಣ ಯಾವ ಥರ ಟೇಸ್ಟಿ ಈಸಿಯೆಸ್ಟ್ ವೇಯಲ್ಲಿ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಯಾವ ಥರ ಇದೆ ಅಂತ. ಲಾಸ್ಟಲ್ಲಿ ನಾನು ಕೂಡ ರಿವ್ಯೂ ಕೊಟ್ಟಿದ್ದೀನಿ. ನೀವೂ ಮಾಡ್ಕೊಳ್ಳಿ ಮನೇಲಿ. ಯಾವ ಥರ ಇತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಚಿಕನ್ ಪೆಪ್ಪರ್ ಗ್ರೇವಿ. ಚಿಕನ್ ಪೆಪ್ಪರ್ ಗ್ರೇವಿಗೆ ಮೊದಲನೇದಾಗಿ ಚಿಕನ್ ಬೇಕು. ಸೊ ಇಲ್ಲಿ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಸೊ ದೆನ್ ಕೊತ್ತಂಬರಿ, ಕರಿಬೇವು, ಆನಿಯನ್ ತೊಗೊಂಡಿದ್ದೀನಿ 1.5, ಆ್ಯಂಡ್ ದೆನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಟರ್ಮರಿಕ್ ಪೌಡರ್ ಆ್ಯಂಡ್ ಚಕ್ಕೆ ಪೌಡರ್. ಸೊ ಎಲ್ಲ 1 ಟೀ ಸ್ಪೂನ್ ಇರುತ್ತೆ. ಸೊ ದೆನ್ 1 ಬೌಲಷ್ಟು ಕರ್ಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್. ಈಗ ಪ್ಯಾನ್ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡೋಣ. ಸೊ ಪ್ಯಾನ್ ಕಾದ ನಂತರ ಇಲ್ಲಿ ನಾನು 2 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಕಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ದೆನ್ ಆನಿಯನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಬೇಗ ಆಗಬೇಕಂದ್ರೆ 1 ಚಿಟಿಕೆಯಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ದೆನ್ 2 ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಗ್ರೀನ್ ಚಿಲ್ಲಿ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡೋಣ. ದೆನ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ಏನು ತೊಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಕೂಡ ಫ್ರೈ ಮಾಡೋಣ. ಸೊ ದೆನ್ ಏನೇನು ನಾವು ಮಸಾಲೆ ಐಟಮ್ಸ್ ಇತ್ತು, ಸೊ ಎಲ್ಲನೂ ಒಟ್ಟಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇಯ್ನಾಗಿ ಪೆಪ್ಪರ್, ಸೊ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿ ನೆಕ್ಸ್ಟ್ ಏನೇನು ಮಸಾಲೆ ಐಟಮ್ಸ್ ಇತ್ತು ಸೊ ಎಲ್ಲನೂ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಫ್ರೈ ಮಾಡೋಣ. ಆ ಫ್ರೈ ಮಾಡುವಾಗಲೇ ಅದು ಪೆಪ್ಪರ್ ಮತ್ತು ಗಾರ್ಲಿಕ್ ಜಿಂಜರ್ದು ಸ್ಮೆಲ್ ಇದೆಯಲ್ಲ, ಆಸಮ್. ಸೊ ದೆನ್ ಇಲ್ಲಿ ನಾನು ಚಿಕನ್ ಪೀಸಸ್ ನೋಡ್ಬೋದು ನೀವು, ಎಷ್ಟು ಸ್ಮಾಲ್ ಪೀಸಸ್ ಇದೆ. ಇದನ್ನು ನಾನು ಅದರೊಳಗಡೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಧನಿಯಾ ಪೌಡರ್ನ ಆ್ಯಡ್ ಮಾಡೋಣ. 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಂಡ್ 2 ಚಿಲ್ಲಿ ಹಾಕಿರೋ ಕಾರಣ ಸ್ವಲ್ಪ ಖಾರದ ಪುಡಿ ಹಾಕೋಣ. ಸೊ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನೇ ನೀವು ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡಿ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಿ ಕುಕ್ ಮಾಡಿಕೊಂಡ್ರೆ, ನೀಟಾಗಿ ಬೇಯಿಸ್ಕೊಂಡ್ರೆ ಡ್ರೈ ಆಗುತ್ತೆ, ಚಿಕನ್ ಪೆಪ್ಪರ್ ಡ್ರೈ ಆಗುತ್ತೆ. ಸೊ ನಾನಿಲ್ಲಿ ಮಾಡ್ತಾ ಇರೋದು ಗ್ರೇವಿ. ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು 1 ಕಪ್ಪಷ್ಟು. ಸೊ ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡ್ಕೋಬೇಕು. ಸಾಲ್ಟ್ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಸಾಲ್ಟ್ ಆ್ಯಡ್ ಮಾಡೋಣ. ಸೊ ಇಲ್ಲಿ ನಾನು 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಅಗೇನ್ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರು ಜೊತೆಗೆ. ಮೊಸರು ಕಪ್ಪಿತ್ತಲ್ವ, ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಗ್ರೇವಿ ಟೈಪ್ ಆಗಬೇಕಲ್ವ, ಸೊ ನೀಟಾಗಿ ಚಿಕನ್ನು ಕೂಡ ಬೇಯಬೇಕು, ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ದೀನಿ. ಈ ಗ್ರೇವಿಗೆ ರೋಟಿ ದೆನ್ ಚಪಾತಿ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತಿಂತಾನೇ ಇರಬೇಕನ್ಸುತ್ತೆ, ಆ ಥರ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಸೊ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಫ್ರೈ ಆಗ್ತಾಯಿದೆ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಡೋಣ. ಸೊ ನೀಟಾಗಿ ಕುಕ್ ಆಗಲಿ ಅದು. ಆಫ್ಟರ್ 5 ಮಿನಿಟ್ಸ್ ಸೊ ಓಪನ್ ಮಾಡೋಣ ಯಾವ ಥರ ಕುಕ್ ಆಗಿದೆ ಅಂತ.
ನೋಡ್ತಾ ಇರ್ಬೋದು ನೀಟಾಗಿ ಕುಕ್ ಆಗಿದೆ. ನೋಡೋಣ ಎಷ್ಟು ಬೆಂದಿದೆ ಅಂತ. ಕಂಪ್ಲೀಟಾಗಿ 100% ಕುಕ್ ಆಗಿದೆ. ನೋಡ್ತಾ ಇರ್ಬೋದು ನೀವು. ಏನಿಲ್ಲ, ಪೂರ ಸಿಂಪಲ್. ನಾನು ಏನು ಕೊಟ್ಟಿದ್ದೀನಿ, ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೇ ಇಲ್ಲ. ನೋಡ್ತಾ ಇರ್ಬೋದು ನೀವು, ನಾನು ಆಲ್ರೆಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ಹೇಗಿತ್ತಂತ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ನೋಡಿದ್ರಲ್ಲ ಚಿಕನ್ ಪೆಪ್ಪರ್ ಗ್ರೇವಿ ಯಾವ ಥರ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಾನು ಈ ಚಿಕನ್ ಪೆಪ್ಪರ್ ಗ್ರೇವಿ ಜೊತೆ ಚಪಾತಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಪೂರ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.